ಆಂಟಿ ನಾನ್ ರೆಡಿ. ಹೌದು, ಆ ಕಲ್ಯಾಣಿನ ಯಾಕೆ ಬೀಳಿಸ್ಬೇಕು? ಬೀಳ್ಸೋದಾದ್ರೆ ಆ ಅನುಪಮನ್ನೇ ಕಾಲ್ಜಾರ್ ಕೆಳಗಡೆ ಬೀಳೋ ಹಾಗೆ ಮಾಡ್ಬೋದಲ್ವಾ? ಆಮೇಲೆ ನನ್ ಜೊತೆ ಪೈಪೋಟಿಗೆ ನಿಂತ್ಕೊಳ್ಳಕ್ಕೆ ಅನುಪಮ ಹಾಸ್ಪಿಟಲ್ ಇರ್ತಾಳಲ್ಲ, ಆಗ ನನ್ನನ್ ಬಿಟ್ರೆ ಬೇರೆ ಯಾರು ಇರೋದಿಲ್ಲ. ಅದು ನಿಜ ಅಲ್ವಾ? ನಾನೇನೋ ಬೇರೆ ತರನೇ ಮಾಡೋಣ ಅನ್ಕೊಂಡೆ, ನೀವು ಡೈರೆಕ್ಟ್ ಆಗಿ ಮಾಡ್ತಿದ್ದೀರಾ. ಈ ಐಡಿಯಾ ಕೂಡ ತುಂಬಾ ಚೆನ್ನಾಗಿದೆ, ಹಾಗೆ ಮಾಡೋಣ. ಸರಿ ನಡಿ. ಅವ್ರೇನ್ ಮಾತಾಡ್ಕೊಂಡ್ರು ಕೇಳಿಸ್ಲಿಲ್ವಲ್ಲ. ಕಲಾವತಿ ಕೈಯಲ್ಲಿ ಅಲೋವೆರಾ ಇದೆ. ಅದಕ್ಕೂ ಮುಂಚೆ ಪಲ್ಲವಿ ಚಿಕ್ಕಮ್ಮನ ಅತ್ತೆ ಆಚೆ ಬರಬೇಡ ಅಂತ ಹೇಳಿದ್ರು. ಅಲ್ಲ, ಅತ್ತೆ ಲಿಪ್ ಆಕ್ಷನ್ ನೋಡಿದ್ರೆ ಹೀಗಿದೆ, ಏನ್ ಮಾತಾಡ್ತಿರ್ಬೋದು? ಕಲ್ಯಾಣಿನ ಯಾಕೆ ಬೀಳಿಸ್ಬೇಕು? ಬೀಳ್ಸೋದೇನೇ ಇದ್ರು ಅನುಪಮನೇ ಕಾಲ್ ಜಾರಿ ಬೀಳೋ ಹಾಗೆ ಮಾಡಿದ್ರೆ ಸರಿ ಹೋಗುತ್ತೆ. ನನ್ಗೀಗ ಎದುರಾಳಿಯಾಗಿ ನಿಂತಿರೋ ಅನುಪಮ ಹಾಸ್ಪಿಟಲ್ ಅಲ್ಲಿ ಬಿದ್ದಿರ್ತಾಳೆ. ಅಂದ್ರೆ ಅವರಿಬ್ರು ಅಮ್ಮನ ಕೆಳಗ್ ಬೀಳಿಸ್ಬೇಕು ಅಂತ ನೋಡ್ತಿದಾರ. ಮೊದ್ಲು ಅಮ್ಮಂಗೆ ಇದನ್ನ ಹೇಳ್ಬೇಕು. ಕಂದ, ಅಂಗಡಿಗೆ ಯಾರೋ ಬಂದಿದ್ದಾರೆ ಅಂತ ಅನುಪಮನ್ನ ಅಂಗಡಿ ಹತ್ರ ಕಳಿಸ್ತೇನೆ. ಸರಿ ಆಂಟಿ. ಹೋಗು. ಕಂದ, ಅಳ್ಬಾರ್ದು ಕಂದ. ಅನುಪಮ, ಅನುಪಮ, ನಿನ್ಗೋಸ್ಕರ ಅಂಗಡಿಗೆ ಯಾರೋ ಬಂದಿದ್ದಾರೆ ನೋಡು. ಕಂದ, ಹೀರೋ ಬಂಗಾರ, ಒಂದೇ ನಿಮಿಷ ಬಂದ್ಬಿಡ್ತೀನಿ ಪ್ಲೀಸ್. ಕಲ್ಯಾಣಿ, ಮೋಕ್ಷ ಅಳ್ತಾ ಇದ್ದಾನೆ, ಅವನ್ಗೇನಾಯ್ತು ಅಂತ ನೋಡು. ಕಂದ, ಅಳ್ಬಾರ್ದಮ್ಮ, ಸುಮ್ನಿರು ಪ್ಲೀಸ್, ಸುಮ್ನಿರು. ಅನುಪಮ, ಬೇಗ ಹೋಗು, ಅವರು ವೇಟ್ ಮಾಡ್ತಾ ಇದ್ದಾರೆ. ಪ್ಲೀಸ್ ಕಂದ. ಅನುಪಮ,
ಅನು ಬೇಗ ಹೋಗು, ಅವ್ರು ವೇಟ್ ಮಾಡ್ತಾ ಇದಾರೆ. ಸುಮ್ನೆ ಇರೋ ಕಂದ, ಸುಮ್ನಿರೋ ಸುಮ್ನಿರೋ. ಕಂದ ಸುಮ್ನಿರಮ್ಮ. ಕಲ್ಯಾಣಿ ಯಾಕೆ ಫೋನ್ ಮಾಡ್ತಿದ್ದಾಳೆ? ಹಲೋ ಚಿಕ್ಕಮ್ಮ, ಕಂಗ್ರ್ಯಾಚುಲೇಷನ್ಸ್. ಯಾಕೆ? ನಿನ್ಗೆ 10 ಲಕ್ಷ ಲಾಟ್ರಿ ಹೊಡೆದಿದ್ಯಂತೆ. ಆ ದುಡ್ಡನ್ನ ನಿನ್ಗೆ ಯಾರೋ ಕೊಡೋದಕ್ ಬಂದ್ರೆ ನಾನೇ ಪಲ್ಲವಿ ಅಂತ ನಮ್ಮತ್ತೆ ತಗೊಳಕ್ ಹೋಗ್ತಿದ್ದಾರೆ. ಏನು? ನನಗ್ ಲಾಟ್ರಿ ಹೊಡೆದ್ರೆ ಅದಕ್ಕೆ ದುಡ್ಡು ತಗೋತಾರಾ? ಹಾಗೆ ತಗೋತಾರೆ? ಚಿಕ್ಕಮ್ಮ, ನೀನ್ ಹೀಗೆ ಫೋನಲ್ಲಿ ಮಾತಾಡ್ತಾನೆ ಇದ್ರೆ ನಮ್ಮತ್ತೆ ಹೋಗಿ ದುಡ್ಡಿಸ್ಕೊಂಡ್ ಬಿಡ್ತಾರೆ. ಕೊಡೋಕ್ ಬಂದವ್ರನ್ನು ಕಳಿಸ್ಬಿಡ್ತಾರಷ್ಟೇ. ನೀನ್ ಬೇಗ ಹೋಗು ಚಿಕ್ಕಮ್ಮ. ಈಗಲೇ ಹೋಗ್ತಿದ್ದೀನಿ ಕಲ್ಯಾಣಿ. 10 ಲಕ್ಷ. ಇವಳೇನು ಹೀಗೆ ಓಡ್ಕೊಂಡ್ ಬರ್ತಾ ಇದ್ದಾಳೆ? ಪಲ್ಲವಿ ಪಲ್ಲವಿ ಪಲ್ಲವಿ, ಅಯ್ಯೋ ನಿಂತ್ಕೋ ಪಲ್ಲವಿ. ಅದಕ್ಕೆ ಬಿಡಿ. ಅದಕ್ಕೆ 10 ಲಕ್ಷದ ಲಾಟ್ರಿ ಬಂದಿದೆ. ಅದಕ್ಕೆ ಜರುಗಿ. ಅಯ್ಯೋ ಪಲ್ಲವಿ. ಎಲ್ರು ನೆಲದ ಮೇಲೆ ಎಕ್ಸರ್ಸೈಸ್ ಮಾಡಿದ್ರೆ ನೀನೇನು ಡ್ರಮ್ ಮೇಲೆ ಮಲ್ಕೊಂಡ್ ಮಾಡ್ತಿದ್ಯಾ? ನಿಮ್ಗೆ ಎಕ್ಸರ್ಸೈಸ್ ಮಾಡ್ತಿದ್ದೀನಿ ಅನ್ನಿಸ್ತಿದ್ಯಾ? ಇಲ್ಲಿ ನನ್ನ ಕೈ ಸೊಂಟ ಅಲ್ಲಾಡ್ಸಕ್ ಆಗ್ತಾ ಇಲ್ಲ. ಮೊದಲು ಎಬ್ಸಿ.
ಶೌರ್ಯ ಕಲ್ಯಾಣಿ, ನಿಜವಾಗ್ಲೂ ನೀನ್ ಪೊಲೀಸ್ ಟ್ರೈನಿಂಗ್ ಮಾಡಿದ್ದು ಒಳ್ಳೆ ಉಪಯೋಗಕ್ಕೆ ಬಂತು. ಚೆನ್ನಾಗಿ ತಲೆ ಉಪಯೋಗಿಸಿದ್ಯಾ? ಏನಿದೆಲ್ಲ? ಏನ್ ನಡೀತಾ ಇದೆ ಇಲ್ಲಿ? ದಮಯಂತಿ ಯಾರೋ ಬಂದಿದ್ದಾರೆ ಅಂತ ಹೇಳಿದ್ಲು. ಅಷ್ಟರಲ್ಲಿ ಏನೇನೋ ನಡೀತಾ ಇದೆ ಇಲ್ಲಿ. ಏನಿಲ್ಲ ಬಿಡಮ್ಮ. ಸಂಪ್ರದಾಯನ ಕಲಿಯೋಕ್ ಬಂದಿರೋ ಕಲಾವತಿ ಅವರೇ ತೋಡಿರೋ ಗುಂಡಿನಲ್ಲಿ ಅವರೇ ಹೇಗ್ ಬೀಳ್ತಾರೆ ಅನ್ನೋದನ್ನ ಕಲಿಯೋಕೆ ಟ್ರೈ ಮಾಡ್ತಾ ಇದ್ದಾಳೆ. ನೋಡ್ ಕಲಾವತಿ, ಈ ರೀತಿ ಎಲ್ಲ ಮಾಡೋದ್ ತಪ್ಪು. ಅಪ್ಪಿ ತಪ್ಪಿ ನಿನಗೇನಾದ್ರೂ ಆಗ್ಬಿಟ್ಟಿದ್ರೆ? ಏನ್ ಕಲಾವತಿ, ನಿನಗಷ್ಟು ತಿಳ್ಕೋಬೇಕು ಅನ್ನೋ ಅವಶ್ಯಕತೆ ಇದ್ರೆ ಯಾರನ್ನಾದ್ರೂ ಕೇಳಿ ತಿಳ್ಕೋಬೋದಿತ್ತಲ್ಲ. ಇಲ್ಲ ಅಂದ್ರೆ ಎಲ್ಲಾದ್ರೂ ನೋಡಿ ಕಲ್ತ್ಕೋಬೋದಿತ್ತು. ಅದನ್ ಬಿಟ್ಟು ಇಂಥ ಕೆಲಸ ಎಲ್ಲ ಯಾಕೆ? ನಿನ್ನಿಂದ ನಮ್ಮಮ್ಮನ ಕೈಯೋ ಕಾಲೋ ಮುರಿದೋಗಿದ್ದಿದ್ರೆ ಸರಿಯಾದ ಸಮಯಕ್ಕೆ ಕಲ್ಯಾಣಿ ತಡೆದಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಈ ಕಡೆ ನಿನಗೆ, ಆ ಕಡೆ ನಮ್ಮಮ್ಮನಿಗೆ ಖಂಡಿತ ಏನೋ ಒಂದಾಗ್ತಿತ್ತು. ಏನಾದ್ರೂ ಮಾಡೋಕ್ ಮುಂಚೆ ನಿನಗೆ ಗೊತ್ತಾಗದೆ ಇದ್ದಾಗ ಸ್ವಲ್ಪ ಕಲ್ಯಾಣಿ ಹೆಲ್ಪ್ ತಗೋ. ಅರ್ಥ ಆಯ್ತಾ? ಆ ಹುಡುಗಿ ಏನೋ ಕಲಿಬೇಕು ಅಂತ ಟ್ರೈ ಮಾಡಿದ್ಲು. ನೀನ್ ಯಾಕೆ ಬಿದ್ದೆ? ಯಾಕೆ ನೀನು ಕೂಡ ಕಲಿಬೇಕು ಅನ್ಕೊಂಡೆ ಏನು? ಹುಚ್ಚುಚ್ಚು ಚೇಷ್ಟೆ ಮಾಡೋದನ್ನ ಬಿಟ್ಟು ಸುಮ್ಮನೆ ಮನೇಲಿರು. ಒಟ್ನಲ್ಲಿ ಸಿನಿಮಾ ರೇಂಜಿಗೆ ಆಕ್ಷನ್ ಮಾಡಿದ್ರಿ. ಏನ್ ನಡೀತು ಅಂತ ಗೊತ್ತಾಗ್ಲಿಲ್ಲ. ಸ್ವಲ್ಪ ಹೊತ್ತಿದ್ದಿದ್ರೆ ಯಾರ್ದೋ ಒಬ್ರದ್ ಮುಖ ಒಡೆದು ಹೋಗಿರೋದು. ಏನತ್ತೆ? ಏನೋ ನಡೆಯುತ್ತೆ ಅನ್ಕೊಂಡಿದ್ರೆ ಏನೋ ನಡೆದೋಯ್ತಲ್ವಾ? ಕಲಾವತಿ ಕೈಯಲ್ಲಿ ಅಲೋವೆರಾ ಇತ್ತು. ನೀನು ಏನೋ ಹೇಳ್ತಿದ್ದೆ. ಆದ್ರೆ ನನ್ಗವಾಗ ಏನೂ ಅರ್ಥ ಆಗಿರ್ಲಿಲ್ಲ. ನೀವಿಬ್ರು ಏನ್ ಮಾತಾಡ್ತಿರ್ಬೋದು ಅನ್ನೋ ಅನುಮಾನದಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿ ಅದ್ರಲ್ಲಿ ನಾನು ನಿಮ್ಮಲ್ಲಿ ಪ್ರೆಡಿಕ್ಟ್ ಮಾಡಿ ನೋಡ್ದೆ. ಆಗ ಅರ್ಥ ಆಯ್ತು ನೀವು ಏನ್ ಮಾಡ್ಬೇಕಂತಿದ್ದೀರಾ, ಯಾರನ್ನ ಹಾಸ್ಪಿಟಲ್ ಪಾಲ್ ಮಾಡ್ಬೇಕು ಅಂತಿದ್ದೀರಾ ಅಂತ. ನೋಡು ಕಲಾವತಿ, ನೀನಿಲ್ಲಿಗೆ ಬಂದಿದ್ದು ಬೇರೆ ಕೆಲ್ಸಕ್ಕೆ, ಮಾಡ್ತಿರೋದೇ ಬೇರೆ ಕೆಲ್ಸ. ಬಂದಿರೋ ಕೆಲ್ಸನ ಮರೆತು ನಮ್ಮತ್ತೆ ಜೊತೆ ಸೇರ್ಕೊಂಡು ಈ ತರ ಮಾಡಬಾರದ್ ಪ್ಲಾನ್ ಮಾಡಿ ಅವರನ್ನ ಗೆಲ್ಲಿಸ್ಬೇಕು ಅನ್ಕೊಂಡಿದ್ಯಾ? ನೀನ್ ಹೋಗಿ ಎಲ್ಲಿ ಆಫೀಸರ್ ಮೇಲೆ ಬಿದ್ಬಿಡ್ತೀಯೋ ಅಂತ ಸೀರೆನ ಅಡ್ಡ ಕೊಟ್ಟು ನಿಲ್ಲಿಸ್ದೆ. ಹಾಗ್ ಮಾಡಿರ್ಲಿಲ್ಲ ಅಂದಿದ್ರೆ ನಮ್ಮಮ್ಮ ಅಲ್ಲ, ಮುಖ ಹಲ್ಲು ಎಲ್ಲ ಏಟ್ ಮಾಡ್ಕೊಂಡು ನೀವಿಬ್ರು ಹಾಸ್ಪಿಟಲ್ ಅಲ್ಲಿ ಇರ್ತಾ ಇದ್ರಿ. ಇನ್ನೊಂದ್ಸಲ ನೀನೇನಾದ್ರೂ ಈ ತರ ಪ್ಲಾನ್ಸ್ ಮಾಡಿದ್ರೆ ಅತ್ತೆ ಆಗಿರೋದಕ್ಕೆ ಅವರನ್ನ, ಚಿಕ್ಕಮ್ಮ ಆಗಿರೋದಕ್ಕೆ ಇವ್ರನ್ನ ಏನು ಮಾಡ್ತಾ ಇರಬಹುದು. ಆದ್ರೆ ನಿನ್ನ ಮಾತ್ರ ಸುಮ್ನೆ ಬಿಡೋದಿಲ್ಲ, ನೆನ್ಪಿಟ್ಕೋ. ನಿನ್ನ ಅಬ್ಬಾ, ನೀನ್ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು ಕಂದ. ಇರೋ, ನಿನ್ಗೆ ದೃಷ್ಟಿ ಬೊಟ್ಟಿಡ್ತೀನಿ.
ಎಲ್ಲಿಟ್ಟೆ ನಾನು? ಕಾಡಿಗೆ ಎಲ್ಲಿಟ್ಟೆ ನಾನು? ಸರಿ, ನಾನು ಹೋಗಿ ಹೊಡ್ಕೊಂಡ್ ಬರ್ತೀನಿ. ಇಲ್ಲೇ ಕೂತ್ಕೊಂಡಿರು. ಫೋನ್ ತೆಗ್ಯಕ್ಕೆ ಯಾಕೆ ಇಷ್ಟೊತ್ತು? ನನಗೇನೋ ಪರ್ಸನಲ್ ಕಾಲ್ ಬಂದ್ರೆ ನೀವೇನ್ ಫೋನ್ ಎತ್ತಕ್ ಬರ್ತಾ ಇದ್ದೀರಾ? ಫೋನ್ ರಿಂಗ್ ಆಗ್ತಾ ಇತ್ತು, ಹುಡುಕ್ತೆ, ನೀನ್ ಕಾಣಿಸ್ಲಿಲ್ಲ. ಸರಿ, ದುಬೈ ಕಾಲ್ ಏನೋ ಅಂತ ಒಂದ್ ಮಾತ್ ಹೇಳೋಣ ಅನ್ಕೊಂಡೆ. ಆದ್ರೆ ನೀನೇನು ಹೀಗ್ ಗಾಬರಿ ಆಗ್ತಿದ್ಯಾ? ನಿಮ್ಮವ್ರು ಯಾರೇ ಕಾಲ್ ಮಾಡಿದ್ರು ಕೂಡ ಅವರು ಈ ಮನೆಯವರಿಗೆ ಗೊತ್ತಿರೋರೇ ಆಗಿರ್ತಾರೆ ಅಲ್ವಾ? ಹಾಗಿರುವಾಗ ಯಾಕೆ ಭಯ ಪಡ್ತೀಯಾ? ಯಾಕೆ? ನಮಗ್ ಗೊತ್ತಿಲ್ಲದೆ ಇರೋ ಸೀಕ್ರೆಟ್ಸ್ ಏನಾದ್ರೂ ಇದೆಯಾ? ಪರ್ಸನಲ್ಸ್ ಎಲ್ಲರಿಗೂ ಇರುತ್ತೆ. ಹೀಗ್ ಯಾರ್ದಾದ್ರೂ ಫೋನ್ ನ ಲಿಫ್ಟ್ ಮಾಡೋದು ಮ್ಯಾನರ್ಸ್ ಅಲ್ಲ. ಏನಿದು ಕಲಾವತಿ ಇಷ್ಟು ಪರ್ಸನಲ್ ಆಗಿ ತಗೊಂಡ್ಬಿಟ್ಲು? ಸಮಥಿಂಗ್ ಇಸ್ ರಾಂಗ್. ಹಲೋ, ಏನು ಫೋನ್ ಮಾಡಿದ್ರೆ ತೆಗ್ಯಲ್ವಲ್ಲ? ಫೋನ್ ನಿನ್ ಹತ್ರ ಇಲ್ವಾ? ರೂಮ್ ಅಲ್ಲಿ ಇಟ್ಟಿದ್ದೆ, ಹೊರಗಡೆ ಇದ್ದೆ. ಏನ್ ಹೇಳಿ? ಏನಲ್ಲಿ ಪರಿಸ್ಥಿತಿ? ಇಲ್ಲಿ ನಾವ್ ಹೇಗ್ ಅನ್ಕೊಂಡಿದೀವೋ ಹಾಗೆ ನಡೀತಿದೆ.